ರಸ್ತೆ ಬದಿಯ ಅಂಗಡಿಕಾರರು, ಕಷ್ಟಪಟ್ಟು ದುಡಿಯುವ ಸರಳ ಜನರು. ಅವರ ಸೇವೆ ನಮ್ಮ ಬದುಕಿಗೆ ತುಂಬ ಉಪಯುಕ್ತ. ವೆಲ್ಕಮ್ ಬ್ಯಾಕ್. ನಾನೀಗಿನ ಜಸ್ಟ್ ಮನೆಗೆ ಬಂದೆ. ಸೊ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ವ್ಲಾಗ್ಸ್ ಮಾಡಿ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಶಲ್, ಯಾಕಂದರೆ ಎಕ್ಸಾಮ್ಸ್ ನಡೀತಿದೆ. ಬಟ್ ಆದರೂ ಶನಿವಾರ ಭಾನುವಾರ ಮಾಡ್ತಾ ಇದ್ದೀನಿ ವ್ಲಾಗ್ಸು. ಸೊ ಏನಪ್ಪ ವ್ಲಾಗ್ಸು ಅಂದರೆ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಕ್ಯಾಲೆಂಡ್ರ್ ಕೊಡೋದು. ನಾಳೆ ಬೆಳಗ್ಗೆ ಆ್ಯಕ್ಚುಲಿ ಎಕ್ಸಾಮ್ ಐತೆ. ನಾಳೆ ಬೆಳಗ್ಗೆ ಬಿಸ್ನೆಸ್ ಎಕ್ಸಾಮ್ ಮುಗಿಸ್ಕೊಂಡು ಕಾಲೇಜ್ ಬಿಟ್ಟಾದಮೇಲೆ ಸೀದಾ ಕ್ಯಾಲೆಂಡರ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ ಏನೇನಾಯಿತು ಇವತ್ತು ಮತ್ತು ನಾಳೆ ಏನಾಗುತ್ತೆ. ಸೊ ಕಾಯ್ದು ನೋಡಿ, ಎಲ್ಲೂ ಹೋಗ್ಬೇಡಿ. ಬಿಸ್ನೆಸ್ ಎಕ್ಸಾಮ್ ಐತೆ ನಾಳೆ, ಪ್ರಿಪ್ರೇಟ್ರಿ. ಬನ್ನಿ ಓದ್ಕೊಳ್ಳೋಣ ಈಗ. ಸೊ ಅದಕ್ಕೆ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಮಾಮೂಲಿ ಔಟ್ಫಿಟ್ ಹಾಕ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇವಾಗ ಮನೆ ಹತ್ರ ಹಾಕ್ಕೊಳ್ಳೋ ಅಂಥ ಔಟ್ಫಿಟ್ಟು ತೆಗಿತಾ ಇದ್ದೀನಿ. ನೋಡೋಣ ಎಲ್ಲೈತೆ. ಇಲ್ಲೇ ಐತೆ ಸದ್ಯಕ್ಕೆ. ಈಗ ಈ ಔಟ್ಫಿಟ್ಟು, ಒಂದು ಶಾರ್ಟ್ಸು, ಒಂದು ಶರ್ಟು ಹಾಕ್ಕೊಂಡು ಬರ್ತೀನಿ. ವಾರ್ಡ್ರೋಬ್ ಕ್ಲೋಸ್ ಮಾಡಬೇಕು. ವಾರ್ಡ್ರೋಬ್ ಕ್ಲೋಸ್ ಮಾಡಿಬಿಟ್ಟು ಬಟ್ಟೆ ಹಾಕ್ಕೊಂಡು ಮತ್ತೆ ಬರ್ತೀನಿ. ಎಸ್, ವೆಲ್ಕಮ್ ಬ್ಯಾಕ್. ಡ್ರೆಸ್ ಅಂತೂ ಚೇಂಜ್ ಮಾಡಾಯಿತು. ಆದರೆ ನಾಳೆ ಇರೋದು ಎಕ್ಸಾಮು ಈ ಸಬ್ಜೆಕ್ಟಿಂದು. ಆ್ಯಕ್ಚುಲಿ ನಾನು ಎಲ್ಲದರಲ್ಲೂ ಮಾರ್ಕ್ಸು ಆವಾಗ ಕಡಿಮೆ ತೆಗಿತಾ ಇದ್ದೆ. ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಮಗಂತೂ ಆಶೀರ್ವಾದ ಪೈಪಲ್ಲಿ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಹೆಂಗೆ ಬರುತ್ತೆ ಅಂದರೆ, ಆಶೀರ್ವಾದ ಪೈಪು ನಿಮ್ಮ ಮನೆಯಲ್ಲಿ ಬಳಸ್ತೀರಾ ಏನಕ್ಕೆ ಅಂದರೆ ವಾಟರ್ ಸಪ್ಲೈಗೆ. ಆದರೆ ನಮ್ಮ ಕಾಲೇಜಲ್ಲಿ ಆಶೀರ್ವಾದನೇ ಕೊಡ್ತಾರೆ. ಯಾವತ್ತೂ ಜೀವನದಲ್ಲಿ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಕಲಿಸುವುದನ್ನು ಯಾವತ್ತೂ ನಿಲ್ಲಿಸಲ್ಲ. ಶಿಕ್ಷಣವೇ ಪ್ರಬಲ ಅಸ್ತ್ರ, ಇದು ಜಗತ್ತನ್ನೇ ಬದಲಾಯಿಸಬಹುದು. 2000 years later. ರೂಮಿಗೆ ಬಾ ಹೇಳಿ ಲೈಟ್ ಆಫ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆಗೆ ಬಂದೆ, ಏನು ಊಟ ಮಾಡಿದ್ದಾರೆ ನೋಡಬೇಕು. ನೋಡೋಣ. ಇಲ್ಲಿ ಅನ್ನ ಐತೆ ಆ್ಯಂಡ್ ಇದು ಸಾಂಬಾರು, ಇದ್ಕಿದ ಬೇಳೆ ಸಾಂಬಾರು. ಈಗ ಊಟ ಮಾಡೋಣ ಬನ್ನಿ. ಊಟ ಅನ್ನ ಸಾಂಬಾರು ಇತ್ತು. ಸೊ ಆ್ಯಕ್ಚುಲಿ ನಿಮ್ಗೆ ಕೇಳಿದ್ದೆ. ಸೊ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಇನ್ನೇನು ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಊಟ ಅಂತೂ ಚೆನ್ನಾಗಿತ್ತು. ಅನ್ನ ಇಕ್ಕಿದ ಬೇಳೆ ಸಾಂಬಾರು. ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಊಟ ಎಲ್ಲ ಆಯಿತು. ಈಗ ಮಲಗಬೇಕು. ಸೊ ಮಲಗಿಬಿಟ್ಟು ನಾಳೆ ಬೆಳಗ್ಗೆ ಸಿಗ್ತೀನಿ. ಹಾಗೆ ನೋಡಿ, ಒಂದು ನಿಮಿಷ. ಇಷ್ಟು ದೊಡ್ಡ ಹಾಸಿಗೆ ಐತೆ, ಇಲ್ಲಿ ಮಲಗಲ್ಲ ನಾನು. ಇಲ್ಲಿ ನೆಲದ ಮೇಲೆ ಮಲ್ಕೋತೀನಿ. ಆಚೆ ಕಡೆ ಅಂದರೆ ಇಲ್ಲಲ್ಲ, ಆಚೆ ಕಡೆ ಹಾಲಲ್ಲಿ. ಯಾಕಂದರೆ ನಿದ್ದೆ ಬರೋಲ್ಲ. ನಿಮಗೂ ಏನಾದರೂ ಇದೇ ಥರ ಫೀಲ್ ಆದರೆ, ಕೆಳಗಡೆ ಮಲಗಿದ್ರೆ ನಿದ್ದೆ ಬರುತ್ತೆ, ಬೆಡ್ ಮೇಲೆ ಮಲಗಿದ್ರೆ ನಿದ್ದೆ ಬರೋಲ್ಲ ಅಂದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ನೆಲದ ಮೇಲೆ ಮಲಗಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತೀರ. ದಿಂಬು ಬೆಡ್ಶೀಟು ಚಾಪೆ ಹಾಸ್ಕೊಂಡು ಇನ್ನೇನು ಮಲ್ಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಬನ್ನಿ ಮಲ್ಗೋಣ. ಇಷ್ಟು ದಿನ ಲೇಟಾಗಿ ಮಲಗ್ತಿದ್ದೆ, ಇವತ್ತಾಗಲೇ 9:50 ಮಲಗ್ತಾ ಇದ್ದೀನಿ. ಸೊ ಟಾಟಾ, ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಗೊತ್ತಲ್ವಾ ನಾಳೆ ಏನು ಸ್ಪೆಷಲು ಅಂತ, ಕ್ಯಾಲೆಂಡರ್ ಡಿಸ್ಟ್ರಿಬ್ಯೂಷನು. ಮತ್ತೆ ಗುಡ್ ನೈಟ್, ಬಾಯ್, ಸಿ ಯು ಟುಮಾರೋ. ಈಗಿನ ಜಸ್ಟ್ ಮನೆ ಬಿಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗು ಎಲ್ಲ ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ, ಸಪೋರ್ಟ್ ಮಾಡೋರಿಗೆ ಗುಡ್ ಮಾರ್ನಿಂಗು. ಎಸ್, ನಮಸ್ಕಾರ. ನಾನು ಇದೀಗ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಇವತ್ತೊಂದು ಸ್ವಲ್ಪ ಕ್ಯಾಲೆಂಡರ್ ಡಿಸ್ಟ್ರಿಬ್ಯೂಷನ್ ಇತ್ತು. ಸೊ ಕ್ಯಾಲೆಂಡರ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣ. ಯಾವ್ದಾನ ಅಂಗಡಿ ಅಥವಾ ಯಾರನ್ನ ಹಣ್ಣು ತರಕಾರಿ ಏನಾದ್ರು ಇಟ್ಟಿರೋರ ಹತ್ರ ಬಂದು ಕ್ಯಾಲೆಂಡರ್ ಕೊಡೋಣ. ಈಗ ನೋಡಿ, ಒಬ್ರು ಕಸ್ಟಮರ್ ಸಿಕ್ಕಿದ್ದಾರೆ. ಕಸ್ಟಮರ್ ಅಂತ ಅಲ್ಲ, ಒಬ್ರು ವ್ಯಾಪಾರಿಯವರು. ಅವರಿಗೆ ನಾನು ಹೊಸ ವರ್ಷದ ಕ್ಯಾಲೆಂಡ್ರು ಕೊಡ್ತಾ ಇದ್ದೀನಿ. 2026ನೇ ಕ್ಯಾಲೆಂಡ್ರು. ತಗೊಳ್ಳೋಣ. ಸರಿ ಅಣ್ಣ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸರಿ, ಮನೇಲಿ ಹಾಕ್ಕೊಳ್ಳಿ ಅಣ್ಣ ಕ್ಯಾಲೆಂಡರ್. ಎರಡನೇ ಇವ್ರು ಸಿಕ್ಕಿದ್ದಾರೆ ಕ್ಯಾಲೆಂಡರ್ ಕೊಡಕ್ಕೆ.
ಸೊ ಈಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಪಾಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹೊಸ ವರ್ಷದ ಕ್ಯಾಲೆಂಡ್ರು ಈಗ ನಾನು ಕೊಡ್ತಾ ಇದ್ದೀನಿ. ಸೊ ಈಗ ಇಬ್ರಾಯ್ತು. ಈಗ ಇನ್ನ ನೆಕ್ಸ್ಟ್ ಬರ್ರಿ ಮುಂದೆ ಹೋಗೋಣ ಹಂಗೆ. ಇವರು ಕಬ್ಬಿನಲ್ಲೂ ಕೊಡೋರು, ಆದರೆ ಇವರಿಗೆ ಮಾತು ಬರ್ತಿರ್ಲಿಲ್ಲ. ಸೊ ಅವರಿಗೆ ನಾನು ಇನ್ನೊಬ್ರು ಇದ್ದರು, ಅವ್ರಿಗೆ ಹೇಳಿದ್ರು ಇವ್ರಿಗೆ ಮಾತು ಬರಲ್ಲ ಅಂತ. ಸೊ ಇವ್ರಿಗೂ ಕೊಡ್ತಾ ಇದ್ದೀನಿ. ಪಾಪ ಎಷ್ಟು ಭಾಳ ಕಷ್ಟಪಡ್ತವ್ರು ಇವರಂತೂ. ಸೊ ಅವ್ರಿಗೂ ಕ್ಯಾಲೆಂಡರ್ ಕೊಟ್ಟು ಆರೈಸಿದೆ. ಈಗ ಇನ್ನೊಬ್ರು ವ್ಯಾಪಾರಿ ಸಿಕ್ಕಿದ್ದಾರೆ, ಬಟ್ಟೆ ಮಾರುವಂತ ವ್ಯಾಪಾರಿ. ಅವರಿಗೆ ನಾನು ಹೊಸ ವರ್ಷದ ಶುಭಾಶಯವನ್ನು ಕೋರಿ ಹೊಸ ವರ್ಷದ ಕ್ಯಾಲೆಂಡರ್ ಕೊಡ್ತಾ ಇದ್ದೀನಿ. ಅಣ್ಣ, ಹೊಸ ವರ್ಷದ ಶುಭಾಶಯಗಳು. ಬರ್ತೀವಿ ರೇಂಟಿ, ಬರ್ತೀವಿ. ಬನ್ನಿ, ಈಗ ಇನ್ನೊಬ್ರು ಇದ್ದಾರೆ ಆ ಸೈಡು, ಬನ್ನಿ ಹೋಗೋಣ. ಇನ್ನೊಬ್ರು ಕಸ್ಟಮರ್ ಅವರಿಗೂ ಸಹ ನಾನು ಕೊಡ್ತಾ ಇದ್ದೀನಿ. ಅವರು ಚೈನು ಗೀನು ಎಲ್ಲ ಮಾರೋರು, ತುಂಬಾ ಕಷ್ಟ ಪಡ್ತಾರೆ. ಸೊ ಈಗ ವೆಂಕಟಲಕ್ಷ್ಮಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ನಾವು 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಹೌದಾ? ಹೊಸ ವರ್ಷದ ಶುಭಾಶಯಗಳಂತೆ. ಸರಿ, ಎಲ್ಲ ಮನೇಲಿ ಹೋಗಿ ನೇತಾಕಿ, ಸರಿನಾ? ಸರಿ, ಬರ್ತೀನಿ. ಈಗ ಇನ್ನೊಬ್ರು ಪಾನಿಪುರಿ ಮಾರುವಂತವ್ರು ಸಿಕ್ಕಿದ್ರೆ, ಪಾಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವರಿಗೂ ಸಹ ಈಗ ಹೊಸ ವರ್ಷದ ಶುಭಾಶಯ ಕೋರಿ ಅವ್ರಿಗೂ ಕ್ಯಾಲೆಂಡರ್ ಕೊಡ್ತೀನಿ. ಅಣ್ಣ, ನಿಮ್ಮ ಹೆಸರು? ಬ್ರಿಜೇಶ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಎಲ್ಲ 15 ವರ್ಷ. 15 ವರ್ಷ. 15 ವರ್ಷದಿಂದ ವ್ಯಾಪಾರ ಚೆನ್ನಾಗ್ ಆಗ್ತಿದ್ಯಾ? ಅವೆಲ್ಲ ಒಂದೊಂದ್ ದಿನ ಒಂದೊಂದ್ ತರ. ಹೌದಾ? ಇನ್ನ ಹೊಸ ವರ್ಷ ಬರ್ತೈತೆ, ಆಗ ಇನ್ನ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೀವು ಅಷ್ಟೇ ಅನ್ಕೊಳ್ಳಿ, ಮತ್ತೆ ಹಾಗೆ ಆಗುತ್ತೆ. ಸೊ ಹೊಸ ವರ್ಷದ ಶುಭಾಶಯಗಳು. ಆಗಿಲ್ಲ, ಬ್ಲೂಟೂತ್ ಆನ್ ಆಗಿಲ್ಲ. ಈಗ ನಮ್ಮ ಆಟೋ ರಿಕ್ಷಾ ರೈಡರ್ ನಮಗೆ ಸಿಕ್ಕಿದ್ದಾರೆ. ಅವರಿಗೂ ಸಹ ಹೊಸ ವರ್ಷದ ಶುಭಾಶಯ ಕೋರಿ ಅವರಿಗೆ ಕ್ಯಾಲೆಂಡರ್ ಕೊಡ್ತಾ ಇದ್ದೀನಿ. ಅಣ್ಣ, ಹೊಸ ವರ್ಷದ ಶುಭಾಶಯಗಳು. ಸರಿ ಅಣ್ಣ, ಮನೇಲಿ ನೋಡೋ ಸರಿ ಬಂದೈತೆ ಬಿಡಿ. ಈಗ ಇನ್ನೊಬ್ರು ಆಟೋ ರಿಕ್ಷಾ ರೈಡರ್ ನಮಗೆ ಸಿಕ್ಕಿದ್ದಾರೆ. ಅವರಿಗೂ ಸಹ ಹೊಸ ವರ್ಷದ ಶುಭಾಶಯ ಕೋರಿ ಅವರಿಗೂ ಹೊಸ ಕ್ಯಾಲೆಂಡರ್ ಕೊಡ್ತಾ ಇದ್ದೀನಿ. ಅಣ್ಣ, ಹೊಸ ವರ್ಷದ ಶುಭಾಶಯಗಳು. ಸರಿ ಅಣ್ಣ, ಸ್ಟಾರ್ಟ್. ಈಗ ಇನ್ನೊಬ್ರು ನಮಗೆ ವ್ಯಾಪಾರಿ ಸಿಕ್ಕಿದ್ದಾರೆ. ಅವರಿಗೂ ಸಹ ಹೊಸ ವರ್ಷದ ಶುಭಾಶಯ ಕೋರಿ ಅವರಿಗೂ ಸಹ ಕ್ಯಾಲೆಂಡರ್ ಕೊಡ್ತಾ ಇದ್ದೀನಿ. ಅಡಿ, ಹೊಸ ವರ್ಷದ ಶುಭಾಶಯಗಳು. ವರ್ಷ ನಿಮ್ಗೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಲಿ. ಸರಿ, ಬರ್ತೀನಿ. ಇಷ್ಟೊತ್ತು ಹೆಲ್ಪ್ ಮಾಡ್ದ ರಾಹುಲ್ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಹಿಡಿಯೋಕ್ಕೆ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎರಡೆರಡು ಇವಂದು ಆ್ಯಕ್ಚುಲಿ ಫಸ್ಟ್ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ರೆ ಇವತ್ತೇ. ಸೊ ಮತ್ತೆ ಸಿಗ್ತೀನಿ ಬರೋ ವಾರ. ಟಾಟಾ, ಬೈ ಬೈ ಫ್ರಮ್ ತುಮಕೂರು.